ನಿನ್ನೆಯಿಂದ 4-5 ಜನ ನಮಗೆ ಕಾಲ್ ಮಾಡಿ ನಮ್ಮ ಮಗಳಿಗೆ ಕುಜ ದೋಷ ಇದೆ ಅಂತ ಇಬ್ಬರು ಕಾಲ್ ಮಾಡಿದರು. ಒಬ್ಬರು ಮಗನಿಗೆ ಕುಜ ದೋಷ ಇದೆ ಅಂತೇಳಿ ಫೋನನ್ನು ಮಾಡಿ ಕುಜ ದೋಷ ಕುಜ ದೋಷಕ್ಕೆ ಪರಿಹಾರ ಏನಾದರೂ ಇದ್ದರೆ ತಿಳಿಸ್ಕೊಡಿ ಗುರುಗಳೇ, ಕುಜ ದೋಷ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೇಳಿದ್ರಿ. ನೋಡಿ, ಮದುವೆ ಅನ್ನುವುದು ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಹುಷಾರಾಗಿ ಹೆಜ್ಜೆ ಇಡಬೇಕಾದಂತಹದ್ದು. ಆದ್ದರಿಂದ ಯಾವುದೇ ಅಪಾಯಗಳನ್ನು ನಾವು ತೆಗೆದುಕೊಳ್ಳಬಾರದು. ಸರಿಯಾಗಿ ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ತಿಳಿದೇ ಆಫ್ ನಾಲೆಡ್ಜ್ ಇರುವಂತಹವ್ರ ಬಳಿ ತಾವು ಹೋಗಬಾರ್ದು. ಕೆಲವರು ತಮಗೆ ಬರುವಂತಹ ದಕ್ಷಿಣೆ ಎಲ್ಲಿ ಮಿಸ್ ಆಗೋಗ್ತದೋ ಅಂತೇಳಿ ತಪ್ಪಾಗಿ ನಿಮಗೆ ಮಾಹಿತಿ ನೀಡ್ತಾರೆ. ಇನ್ನು ಕೆಲವರು ಪೋಷಕರೇ, ಪೇರೆಂಟ್ಸ್ಗಳೇ, ನೋಡಿ ಇದು ಒಳ್ಳೆಯ ಸಂಬಂಧ, ಹುಡುಗ ಇಂಜಿನಿಯರು ಅಥವಾ ಡಾಕ್ಟ್ರು ಅಥವಾ ಸಾಫ್ಟ್ವೇರು ಅಥವಾ ಶ್ರೀಮಂತನೋ, ಕಾರು ಬಂಗ್ಲೆ ಮನೆಗಿದೆ ಅಂತನೋ, ಅಥವಾ ಹುಡುಗಿ ಅನುಕೂಲವಾಗಿದ್ದಾಳೆ, ಚೆನ್ನಾಗಿ ಓದಿದ್ದಾಳೆ ಅಥವಾ ಸುಂದರವಾಗಿ ಇದ್ದಾಳೆ ಅನ್ನುವಂತಹ ಹಲವಾರು ಕಾರಣಗಳಿಂದ ತಮ್ಮ ಮಕ್ಕಳುಗಳ ಜೀವನವನ್ನೇ ಹಾಳು ಮಾಡಿಬಿಡ್ತಾರೆ. ಇನ್ನು ಮೂರನೇದಾಗಿ ಈ ಏಜೆಂಟ್ಗಳು, ಮಧ್ಯವರ್ತಿಗಳು ನಿಮಗೆ ಇಲ್ಲ ಸಲ್ಲದನ್ನು ಹೇಳಿ ಅವ್ರಿಗೆ ಗೊತ್ತಿರುವಂತಹ ಆಫ್ ನಾಲೆಡ್ಜ್, ಸರಿಯಾಗಿ ತಿಳುವಳಿಕೆ ಇಲ್ಲದಂತಹ ಜ್ಯೋತಿಷ್ಯರ ಬಳಿ ಕರ್ಕೊಂಡೋಗಿ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ. ಇದರಿಂದ ನೀವು ಸಫರ್ ಮಾಡೋದಲ್ಲದೆ ನಿಮ್ಮ ಮಕ್ಕಳು ಕೂಡ ಜೀವನ ಪರ್ಯಂತ ಸಫರ್ ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ಎಚ್ಚರ ವಹಿಸಿ. ಗಿಳಿ ಶಾಸ್ತ್ರ, ಕವಡೆ ಶಾಸ್ತ್ರ, ಕೈ ನೋಡಿ ಶಾಸ್ತ್ರ ಹೇಳುವಂತಹದ್ದು ಇದೆಲ್ಲ ಮೂರ್ಖತನ, ಇದು ಶುದ್ಧ ಸುಳ್ಳು. ಜ್ಯೋತಿಷ್ಯ ಶಾಸ್ತ್ರವನ್ನು ತುಂಬ ಅಧ್ಯಯನ ಮಾಡಿರಬೇಕು, ತುಂಬ ತಿಳಿದವರ ಬಳಿ ನೀವು ಹೋಗಬೇಕು ಅಂತ ಹೇಳ್ತಾ, ಕುಜ ದೋಷ ಅಂದರೆ ಏನು ಅಂತ ನಾನು ಹೇಳ್ತಾ ಇಲ್ಲ, ಈ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದೆ ಇದ್ರ ಬಗ್ಗೆ ತಮಗೆ ಹೇಳ್ತೀನಿ. ನೋಡಿ, ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಸಂಗಾತಿಯ ಜನ್ಮ ಜಾತಕದಲ್ಲಿ ನೀವು ಕಲತ್ರ ದೋಷ ಇದ್ದರೆ, ಕಲತ್ರ ದೋಷ ಅಂದ್ರೇನು ಅದಕ್ಕೆ ಒಂದಿಬ್ಬರು ಮೂರು ಜನ ಕಾಲ್ ಮಾಡಿದರು, ಯಾರೋ ಒಬ್ಬರು ಪಾಪ ರೀಸೆಂಟಾಗಿ ಕಾಲ್ ಮಾಡಿದರು, ಅವ್ರಿಗೆ ಅದನ್ನು ಹೇಳಿದ್ದೀನಿ. ಇವಾಗ ಒಂದು 3-4 ಜನ ನೀವು ಕಾಲ್ ಮಾಡಿದ್ರಲ್ಲ, ಸೊ ಅವ್ರಿಗೋಸ್ಕರ ಮತ್ತು ಎಲ್ಲರಿಗೋಸ್ಕರ ಕುಜ ದೋಷ ಮತ್ತು ಸಾಯನ ದೋಷ ಅಂದರೆ ರಜ್ಜು ದೋಷ ಇದೆಲ್ಲ ಇದ್ದರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕುಜ ದೋಷ, ಒಂದು ಮಗು, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಅದು ಹುಟ್ಟಿದ ದಿನಾಂಕ, ತಿಂಗಳು, ವರ್ಷ, ಅದು ಹುಟ್ಟಿದ ಸಮಯದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಗ್ರಹಗಳ ಚಲನೆ ಇತ್ತು, ಯಾವ ಯಾವ ಮನೆಗಳಲ್ಲಿ ಯಾವ ಯಾವ ಗ್ರಹಗಳ ಸ್ಥಾನ ಇತ್ತು ಅನ್ನೋದ್ರ ಮೇಲೆ ಈ ಕುಂಡಲಿಯನ್ನು ಹಾಕಿದರೆ ಮಾತ್ರ ನಿಮಗೆ ಇದು ತಿಳಿಯುವಂತಹದ್ದು. ತುಂಬ ಜನ ಮಾಡುವಂತಹ ಮೂರ್ಖತನದ ಕೆಲಸ ಏನು ಅಂದರೆ, ಹುಟ್ಟಿದ್ದು ಟೈಮ್ ಗೊತ್ತಿರೋದಿಲ್ಲ, ದಿನಾಂಕ ಗೊತ್ತಿರೋದಿಲ್ಲ, ವಾರ ತಿಂಗಳು ಗೊತ್ತಿರೋದಿಲ್ಲ, ಸುಮ್ಮನೆ ಯಾವುದೋ ಒಂದು ಹೆಸರು, ಏನೋ ಒಂದು ಹೆಸರು ಇಟ್ಕೊಂಡ್ಬಿಟ್ಟಿರ್ತಾರೆ. ಅದು ಹುಡುಗ ಅಥವಾ ಹುಡುಗಿ ಯಾವುದೇ ಇರಲಿ, ಬ್ಲೈಂಡಾಗೆ, ಅಥವಾ ಅದನ್ನು ಶೋಕಿಗೋ ಅಥವಾ ಅವ್ರ ಮನೆ ದೇವರು ಅಂತನೋ ಅಥವಾ ಇನ್ಯಾರೋ ಹೇಳಿದ್ರು ಅಂತನೋ ಅಥವಾ ಹೆಸರು ಚೆನ್ನಾಗಿದೆ ಅಂತನೋ ಹೆಸರು ಕಟ್ಬಿಟ್ಟಿರ್ತಾರೆ. ಸೊ ಆ ಹೆಸರ ಮೇಲೆ ಅವರು ಇಲ್ಲಿ ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಬರುವಂತಹದ್ದು ಅಥವಾ ಯೂಟ್ಯೂಬ್ಗಳಲ್ಲಿ ಅಥವಾ ಟಿ ವಿನಲ್ಲಿ ಬರುವಂತಹ ಜ್ಯೋತಿಷಿಗಳ ಹತ್ರ ಫೋನ್ ಮಾಡಿ, ನೋಡಿ ಇಂಥ ರಾಶಿ ನಮ್ಮ ಮಗಳದು, ಇಂಥ ಹೆಸರು, ಇಂಥ ರಾಶಿ ಹುಡುಗ, ಇಂಥ ರಾಶಿ ಹುಡುಗಿ, ಇವ್ರದಕ್ಕೆ ಲಗ್ನ ಕೂಡ ಬರ್ತದ ನೋಡಿ, ಅಥವಾ ನಮಗೆ ವಾಸ್ತು ಹಾಕ್ತದ ಬರ್ತದ ನೋಡಿ, ಸೊ ಅಥವಾ ಬೇರೆ ಯಾವುದಾದ್ರು ಸಮಸ್ಯೆಗಳಿಗೆ ಕಾಲ್ ಮಾಡ್ತೀರಿ. ಇದು ಶುದ್ಧ ಮೂರ್ಖತನ, ತಪ್ಪು. ಯಾವುದೇ ಒಂದು ಮದುವೆ, ಮನೆ ಹಾಯಾಕ್ಸುವಂತಹದ್ದು, ಗೃಹ ಪ್ರವೇಶ, ಶುಭ ಕಾರ್ಯಗಳು, ಅಶುಭ ಕಾರ್ಯಗಳನ್ನು ಮಾಡಬೇಕು ಅಂದರೆ ಯಾರು ಕರ್ತೃ ಇರ್ತಾರೋ ಅಥವಾ ಪೇರೆಂಟ್ಸ್ ಇರ್ತಾರೋ ಅಥವಾ ಯಾವುದೇ ವ್ಯಕ್ತಿ ಆಗಲಿ, ಅವ್ರು ಹುಟ್ಟಿದ ದಿನಾಂಕ, ತಿಂಗಳು, ವರ್ಷ ಮತ್ತು ಅತಿ ಮುಖ್ಯವಾಗಿ ಟೈಮ್, ತುಂಬ ಅದು ಬೆಳಗ್ಗೆ ಹುಟ್ಟಿದ್ದ, ರಾತ್ರಿ ಹುಟ್ಟಿದ್ದ, ಯಾವ ಜಾಗದಲ್ಲಿ ಹುಟ್ಟಿದ್ದು, ಇದೆಲ್ಲವೂ ಕೂಡ ಕುಂಡಲಿನಲ್ಲಿ
100ಕ್ಕೆ 80% ಸತ್ಯ ಬರ್ತದೆ. ಇನ್ನು 20% ಬಗ್ಗೆ ನನಗೂ ಗೊತ್ತಿಲ್ಲ. 80% ಅಂತೂ ಸತ್ಯ ಅಂಥೇಳಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅಂತಹದ್ದನ್ನು ತಪ್ಪುಗಳನ್ನು ಮಾಡಬೇಡಿ. ನಿಮ್ಮ ಹುಟ್ಟಿದ ತಕ್ಷಣ ಮಗುವಿನ ಒಂದು ಟೈಮನ್ನು ಬರ್ಕೊಳ್ಳಿ, ಡೇಟು, ವಾರ ಇದೆಲ್ಲ ಬರ್ಕೊಳ್ಳಿ. ಆವಾಗ ಕುಂಡಲಿ ಹಾಕಿದ್ರೆ 80%, 20% ಬಿಟ್ಟೇ ಬಿಡೋಣ, 100% ಅಂತ ಹೇಳೋದು ಬೇಡ, 20% ಬಿಟ್ಟುಬಿಟ್ರು ಇನ್ನು 80% ಇಡೀ ಅವರ ಜೀವನ ಹೇಗಿರ್ತದೆ ಅನ್ನೋದನ್ನು ಕುಂಡಲಿ ಹೇಳ್ತದೆ. ಸೊ ಹಾಗಾಗಿ ಈ ಥರದ್ದು ಇದ್ದರೆ ಮಾತ್ರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಏನು ಇಲ್ಲದೇ ನೀವು ಸುಮ್ಮನೆ ಹೇಳಿದ್ರೆ, ನಾವು ಏನೋ ತಪ್ಪಾಗಿ ಬೆಳೆದ್ರೆ ಆ ದೋಷ ಕೂಡ ನಮಗೂ ಬರ್ತದೆ. ಈ ದೋಷಗಳಿದೆ, ಈ ದೋಷಕ್ಕೆ ಮಹಾ ದೋಷಗಳು ನಮಗೆ ಬರ್ತದೆ. ಸುಳ್ಳುಗಳನ್ನು ಜ್ಯೋತಿಷಿಗಳು ಹೇಳಬಾರದು, ಗುರುಗಳಾದವರು ಹೇಳಬಾರದು. ಹಾಗಾಗಿ ನಮ್ಮನ್ನು ದಾರಿ ತಪ್ಪಿಸಿ ನೀವು ದಾರಿ ತಪ್ಪಬೇಡಿ ಅಂತ ಹೇಳ್ತಾ, ಸೊ ಕುಜ ದೋಷದ ಬಗ್ಗೆ ತಿಳ್ಕೊಳ್ಳೋಣ. ಜಾತಕದಲ್ಲಿ ಅಂದರೆ ಮಗುವು ಹುಟ್ಟಿದಂತಹ ಜಾತಕ ಅಂದರೆ ಕುಂಡಲಿನಿ ಕುಂಡಲಿನಿ ಅಲ್ಲ, ನಾನು ಯೋಗ ಮಾಡೋದ್ರಿಂದ ಯಾವಾಗಲೂ ಕುಂಡಲಿನಿ ಅಂತ ಹೇಳ್ತಿರ್ತೀನಿ. ಕುಂಡಲಿ ಹಾಕ್ತೀವಲ್ಲ, ಈ ಕುಂಡಲಿಯಲ್ಲಿ ಕುಂಡಲಿ ಜಾತಕದಲ್ಲಿ ಮಂಗಳ ಗ್ರಹವನ್ನು ಕುಜಗ್ರಹ, ಇದನ್ನು ಕುಜ ದೋಷ ಅಂತಲೂ ಹೇಳ್ತಾರೆ, ಮಂಗಳ ದೋಷ ಅಂತಲೂ ಹೇಳ್ತಾರೆ. ಲಗ್ನದಲ್ಲಿ 2, 4, 7, 8 2, 4, 7, 8, 12 12ನೇ ಮನೆಗಳಲ್ಲಿ ಇದ್ದರೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆಗಳಲ್ಲಿ ಇದ್ದರೆ ಅದನ್ನು ಕುದ ದೋಷ ಅಥವಾ ಮಂಗಳ ದೋಷ ಅಂತ ಹೇಳ್ತೀವಿ. ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸರಿ, ಒಂದು ಹುಡುಗ ಅಥವಾ ಒಂದು ಹುಡುಗಿಗೆ ಅಥವಾ ಒಂದು ವಧು ಅಥವಾ ಒಂದು ವರನಿಗೆ ಈ ದೋಷ ಇದ್ದರೆ ತೊಂದರೆ ಏನಾಗ್ತದೆ ಅನ್ನೋದು ನಿಮ್ಮ ಪ್ರಶ್ನೆ. ಆದರೆ ಇಂತಹ ಕುಜದೋಷ ಅಥವಾ ಮಂಗಳ ದೋಷ, ಕೆಲವರಿಗೆ ಮಂಗಳ ದೋಷ ಅಥವಾ ಕುಜ ದೋಷ ತುಂಬ ಜಾಸ್ತಿ ಇರ್ತದೆ, ಕೆಲವರಿಗೆ ಕಡಿಮೆ ಇರ್ತದೆ. ಕಡಿಮೆ ಇದ್ದರೆ ಅದಕ್ಕೆ ಕಡಿಮೆ ಪರಿಹಾರ ಇದೆ. ಕುಜ ದೋಷ ಅಥವಾ ಮಂಗಳ ದೋಷ ಜಾಸ್ತಿ ಇದ್ದರೆ ಅದಕ್ಕೆ ಪರಿಹಾರ ಬೇರೆ ಥರದ್ದಿರ್ತದೆ. ಈಗ ಫಾರ್ ಎಕ್ಸಾಂಪಲ್, ನಮ್ಮದು ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್ ಡಾಕ್ಟರ್ ಮಹಾದೇವ್, ಜೊತೆಗೆ ನಾನು ನ್ಯೂಮರಾಲಜಿ, ಅಸ್ಟ್ರಾಲಜಿ ಮತ್ತು ವಾಸ್ತುತಜ್ಞ, ಹಾಗೆ ಜ್ಯೋತಿಷ್ಯ ಗುರುಗಳು ಹೌದು. ನಾವು ಯಾವುದೇ ಒಂದು ಕಾಯಿಲೆಗಳು ಬರಲಿ, ಎಲ್ಲ ಕಾಯಿಲೆಗಳಿಗೂ ಒಂದು ಮೆಡಿಸಿನ್ಸ್ ಅಂತ ಇರುತ್ತೆ, ಒಂದು ಪರಿಹಾರ ಅಂತ ಇರ್ತದೆ. ಒಂದು ಡಯಟ್ ಪರಿಹಾರ ಇರ್ಬೋದು, ಅಥವಾ ಮೆಡಿಸಿನ್ಸ್ ಇರ್ಬೋದು, ಅಥವಾ ಡಯಟು ಮೆಡಿಸಿನ್ಸ್ ಇರ್ಬೋದು. ಅದೇ ರೀತಿ ಪ್ರತಿಯೊಂದು ಸಮಸ್ಯೆಗಳಿಗೂ ಈ ಸೃಷ್ಟಿನಲ್ಲಿ ಒಂದು ಪರಿಹಾರ ಅಂತ ಇರ್ತದೆ. ಅದನ್ನು ಶಾಸ್ತ್ರಬದ್ಧವಾಗಿ, ಕ್ರಮಬದ್ಧವಾಗಿ ತಿಳಿದವರ ಹತ್ರ ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು. ಇದು ನನ್ನ ನಿಮಗೆ ಸಜೆಷನ್ ನೋಡಿ. ಹಾಗಾಗಿ ಇದರಿಂದ ತೊಂದರೆ ಏನಪ್ಪ ಆಗ್ತದೆ ಅಂದರೆ, ಮದುವೆಯಲ್ಲಿ ವಿಳಂಬ ಆಗುವಂತಹದ್ದು, ದಾಂಪತ್ಯದಲ್ಲಿ ಮದುವೆ ಆದಮೇಲೆ ದಾಂಪತ್ಯದಲ್ಲಿ ಕಲಹ ಬರುವಂತಹದ್ದು, ಅಥವಾ ದಾಂಪತ್ಯದಲ್ಲಿ ಅಥವಾ ಮೇಲ್ ಆರ್ ಫಿಮೇಲ್ ಇವರು ಯಾರಿಗೆ ಅಥವಾ ಮನೆಗಳಲ್ಲಿ ಅನಾರೋಗ್ಯ ಸಮಸ್ಯೆ ಬರುವಂತಹದ್ದು, ಇದೆಲ್ಲ ಆಗ್ತದೆ. ಈ ಕುಜ ದೋಷದ ಪ್ರಮುಖ ಅಂಶಗಳು ಅಂದರೆ, ಲಗ್ನದಿಂದ ನಾನು ಆಗಲೇ ಹೇಳಿದಾಗೆ 2, 4, 7, 8, 12ನೇ ಮನೆಗಳಲ್ಲಿ ನೆಲೆಸಿದರೆ, ಕೆಲವರು 1ನೇ ಮನೆ ಅಂತಲೂ ಹೇಳ್ತಾರೆ, ನೆಲೆಸಿದರೆ ಮಂಗಳ ಸ್ಥಾನ, ಲಗ್ನ, ಚಂದ್ರ ಅಥವಾ ಶುಕ್ರನಿಂದಲೂ ಕೂಡ ನೋಡಬಹುದು. ಈ ಥರದ್ದು ಏನಾದರೂ ನಾವು ಅದನ್ನು ಸರಿಯಾಗಿ ನೋಡಿ ಹೇಳ್ತೀವಿ ಇದ್ದರೆ, ನಿಮಗೆ ಇದರಿಂದ ಅಂತಹ ಒಂದು ಕುಜದೋಷ ಅಥವಾ ಮಂಗಳ ದೋಷ ಇದ್ದರೆ ಅಂಥವರಲ್ಲಿ ಕೋಪ, ಅತಿಕ್ರಮಣಶೀಲತೆ, ಕುಟುಂಬದಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ ಒತ್ತಡ, ಆ್ಯನ್ಸೈಟಿ, ಡಿಪ್ರೆಷನ್ನು, ಹಣಕಾಸಿನ ತೊಂದರೆ, ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಮದುವೆಗಳು ಆಗೋದೇ ಇಲ್ಲ, ಕಂಕಣ ಭಾಗ್ಯ ಕೂಡ ಬರೋದೇ ಇಲ್ಲ. ಈ ಥರ ಸಮಸ್ಯೆಗಳು ಬರ್ತದೆ. ಅದಕ್ಕೆ ಕೆಲವೊಮ್ಮೆ ಈ ಮಾಂಗಲ್ಯಕ್ಕೂ ಕೂಡ ಅಪಾಯ ಬರುವಂತಹದ್ದು. ವಿಶೇಷವಾಗಿ 7 ಮತ್ತು 8ನೇ ಮನೆಯಲ್ಲಿ ಈ ಮಂಗಳ ಗ್ರಹ ಇದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಖಂಡಿತ ಉಂಟಾಗ್ತದೆ ಅಂತೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಸರಿ, ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಥರ ಹೇಳ್ತಾ ಇದೆ. ಅಥವಾ ಈ ವರ ಅಥವಾ ವಧುವಿಗೆ ಈ ಒಂದು ಮಂಗಳ ದೋಷ ಅಥವಾ ಕುಜ ದೋಷ ಇದ್ದರೆ ಪರಿಹಾರ ಏನು? ಈ ವಧು ಮತ್ತು ವರ ಅಥವಾ ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಕೂಡ ಕುಜ ದೋಷ ಇದ್ದರೆ ಅಥವಾ ಮಂಗಳ ದೋಷ ಇದ್ದರೆ
ಅದಕ್ಕೆ ಯಾವ ಪರಿಹಾರವನ್ನು ನೀವು ಮಾಡಬೇಕಾಗಿಲ್ಲ, ಎರಡು ಈಕ್ವಲ್ ಆಗಿ ಹೋಗ್ತದೆ. ಸೊ ಹಾಗಾಗಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಹಾಗಾಗಿ ಅದರ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇನ್ನು ಮಂಗಳನು ತನ್ನದೇ ರಾಶಿಗಳಾದಂತಹ ಮೇಷ ರಾಶಿ, ವೃಷಭ ರಾಶಿ, ಮಕರ ರಾಶಿಗಳಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ, ನೀಚ ಸ್ಥಾನದಲ್ಲಿ ಇದ್ದಲ್ಲ, ಉಚ್ಚ ಸ್ಥಾನದಲ್ಲಿ ಇದ್ದರೆ ಈ ದೋಷದ ಪ್ರಭಾವ ಕಡಿಮೆ ಆಗ್ತದೆ. ಸಂಪೂರ್ಣ ಕಡಿಮೆ ಆಗೋದಿಲ್ಲ, ದೋಷದ ಪ್ರಭಾವ ಕಡಿಮೆ ಇರ್ತದೆ. ಹಾಗಾಗಿ ಅದಕ್ಕೆ ಅಲ್ಪ ಮಟ್ಟಿಗೆ ದೋಷ ಪರಿಹಾರ ಮಾಡಿಸ್ಕೊಂಡ್ರೆ ಸಾಕು, ಅಥವಾ ನೀವು ಮನೆಯಲ್ಲೇ ಕೂಡ ಮಾಡ್ಕೋಬಹುದು. ಇನ್ನು ನಿಮಗೆ ಈ ಕುಜದೋಷ ಅಥವಾ ಮಂಗಳ ದೋಷ ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ ಅಂದಾಗ ನೀವು ಮದುವೆಗೆ ಮುಂಚಿತವಾಗಿ ಕುಂಭ ವಿವಾಹ ಅಂತ ಇದೆ, ಇದಕ್ಕೆ ಪರಿಹಾರ ಅದನ್ನು ಮಾಡಿಸ್ಬೋದು. ನೀವು ಎಲ್ಲ ಬ್ಲೈಂಡಾಗಿ ಯಾರು ಅರ್ಧ ಬರ್ಧ ತಿಳ್ಕೊಂಡವ್ರ ಹತ್ರ ದಯಮಾಡಿ ಹೋಗಬೇಡಿ. ಎಕ್ಸ್ಪರ್ಟ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಈ ಪರಿಹಾರಗಳನ್ನು ಮಾಡಿಸ್ಕೊಳ್ಳಿ. ಇಲ್ಲದೇ ಇದ್ದರೆ ನಮ್ಮನ್ನು ಕೂಡ ನೀವು ಸಂಪರ್ಕಿಸಬಹುದು. ಹಾಗೆ ಮಂಗಳನ ಆರಾಧನೆ ಮಾಡುವಂತಹದ್ದು, ಕೆಲವೊಂದು ಅಷ್ಟೋತ್ತರಗಳು ಅಥವಾ ಶ್ಲೋಕಗಳಿದೆ, ಅದನ್ನು ಪಠನೆ ಮಾಡುವಂತಹದ್ದು. ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟದು, ತುಂಬ ಒಂದು 50, 100, 200 ರೂಪಾಯಿನಲ್ಲಿ ಅಥವಾ ಒಂದು 500,000 ಒಳಗಡೆ ಮುಗಿಯುವಂತಹ ದಾನಗಳು ಇದೆ. ಇದನ್ನು ತಾವು ಮಾಡಿದ್ರೆ ಸಾಕು. ನಿಮಗೆ ಅದ್ದೂರಿಯಾಗಿ ಹಣ ಖರ್ಚು ಮಾಡಿಸುವಂತಹವ್ರ ಹತ್ರ ಬೇಕಾದರೂ ನೀವು ಹೋಗಬಹುದು, ಅಥವಾ ಸಿಂಪಲ್ಲಾಗಿ ಕಡಿಮೆ ಖರ್ಚಿನಲ್ಲಿ ಪರಿಹಾರ ಕೂಡ ಇದೆ, ಅದನ್ನು ಕೂಡ ಮಾಡಬಹುದು. ತಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಅಥವಾ ವಾಸ್ತು, ನಿಮಗೆ ಮನೆ ಕಟ್ತಾ ಇದ್ದರೆ ವಾಸ್ತು ಬಗ್ಗೆ ತಿಳ್ಕೋಬೇಕು ಅಂದರೆ, ಅಥವಾ ಮನೆ ಹಾಯ ಹಾಕಿಸ್ಬೇಕು ಅಂದರೆ, ಮದುವೆ, ಮುಂಜಿ, ಗೃಹ ಪ್ರವೇಶ, ಈ ಥರದ್ದು ಏನಾದರೂ ಶುಭ ಕಾರ್ಯಗಳು ಅಥವಾ ಅಶುಭ ಕಾರ್ಯಗಳು ಏನಾದರೂ ವಿಚಾರಗಳು ನಿಮಗೆ ಬೇಕು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ನಾವು ಬೆಂಗಳೂರಿನ ತ್ಯಾಗರಾಜನಗರದಲ್ಲಿರುವಂತಹದ್ದು. ಹಾಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು, ಅಥವಾ ಖುದ್ದಾಗಿ ನೀವೇ ನಮ್ಮನ್ನು ಬಂದು ಮೀಟ್ ಮಾಡಬಹುದು. ನಿಮಗೆ ಯಾವುದೇ ತರಹದ ಮಾನಸಿಕ, ದೈಹಿಕ ಕಾಯಿಲೆಗಳಿದ್ದರೂ ಅಥವಾ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಇಲ್ಲಿ ಯಾವುದೇ ತರಹದ ಸುಳ್ಳು, ಮೋಸ ಅಥವಾ ಹಣ ಮಾಡುವ ಉದ್ದೇಶ ನಮ್ಮದಲ್ಲ. ನಮಗೆ ಏನು ನಾಲೆಡ್ಜನ್ನು ನಮ್ಮ ಗುರುಗಳಿಂದ ಅಥವಾ ಹಲವಾರು ವರ್ಷಗಳು ಈ ಜ್ಯೋತಿಷ್ಯ ಶಾಸ್ತ್ರ, ನ್ಯೂಮರಾಲಜಿ, ಹಾಗೆ ಯೋಗಶಾಸ್ತ್ರ, ಹಾಗೆ ಆಯುರ್ವೇದ ಶಾಸ್ತ್ರಗಳನ್ನು ಓದಿ ತಿಳ್ಕೊಂಡು ತಿಳಿದಂಥವ್ರ ಹತ್ರ ನಾವು ಸರ್ವಿಸನ್ನು ಮಾಡಿ ಅಲ್ಲಿ ಪ್ರಾಕ್ಟೀಸನ್ನು ಮಾಡಿ ತಿಳ್ಕೊಂಡಿರೋದ್ರಿಂದ ನಾನು ತಮಗೆ ಹೇಳ್ತಾ ಇದ್ದೀನಿ. ನಿಮಗೇನೇ ಸಮಸ್ಯೆಗಳಿದ್ದರೂ 9945123126 ನಮ್ಮ ಮೊಬೈಲ್ ನಂಬರ್ಗೆ ತಾವು ಸಂಪರ್ಕಿಸಬಹುದು. ಸರ್ವರಿಗೂ ಶುಭವಾಗಲಿ. ದಯಮಾಡಿ ತಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟು, ಈ ಒಳ್ಳೆಯ ವಿಚಾರಗಳು ಹಲವಾರು ಜನರಿಗೆ ತಲುಪಬೇಕು. ಕೆಟ್ಟ ವಿಚಾರಗಳು, ಕೊಳೆತ ಗುಂಡಿಯಲ್ಲಿ ಹುಳಗಳು ಹೇಗೆ ಬರ್ತದೋ ಹಾಗೆ, ಕೊಳೆತ ನೀರು ಒಂದು ಗುಂಡಿಯಲ್ಲಿ ಹೇಗಿರ್ತೋ ಹಾಗೆ ಕೊಳೆತದ್ದು, ಕೆಟ್ಟದ್ದು, ಸೊಸೈಟಿಯನ್ನು ಹಾಳು ಮಾಡುವಂತಹದ್ದು, ಜನರನ್ನ ಮೂಢನಂಬಿಕೆಗೆ ತಳ್ಳುವಂತಹದ್ದು, ಇಂತಹದ್ದನ್ನು ಪ್ರಚಾರ ಮಾಡಬೇಡಿ, ಅಂಥದ್ದನ್ನು ನೋಡಲೂಬೇಡಿ, ಕೇಳಲೂಬೇಡಿ. ಒಳ್ಳೆಯದು 4 ಜನಕ್ಕೆ ತಲುಪಲಿ, 4 ಜನಕ್ಕೆ, ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗಲಿ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯೂಟ್ಯೂಬ್ಗೆ ಹೋಗಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ KV ಮಹಾದೇವ್ ಅಂತ ಟೈಪ್ ಮಾಡಿದ್ರೆ, ಅಥವಾ ಯೋಗ ಗುರು KV ಮಹಾದೇವ್ ಅಂತ ಟೈಪ್ ಮಾಡಿದ್ರೆ ನಮ್ಮದು 5-6 ಸಾವಿರಕ್ಕೂ ಹೆಚ್ಚು ವಿಡಿಯೋಗಳ ನೋಟಿಫಿಕೇಶನ್ ಸಿಗ್ತದೆ. ಜೊತೆಗೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿದ್ರೆ ನಾವು ಮುಂದೆ ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ, ವಾಸ್ತುಶಾಸ್ತ್ರದ ಬಗ್ಗೆ, ಪೂಜೆಗಳ ಬಗ್ಗೆ